ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ ಕುರ್ಚಿ ಕದನ. ಡಿಕೆಶಿಗೆ ಸಿಎಂ ಸ್ಥಾನ ಸಿಗಬೇಕು ಅಂತ ಆಪ್ತರು ಪಟ್ಟನ್ನ ಹಿಡಿದಿದ್ದಾರೆ. ಹೈಕಮಾಂಡ್ ಬೇಗ ನಿರ್ಧರಿಸಲಿ ಅಂತ ಇರೋ ಆಪ್ತರು. ಯಾಕಂದ್ರೆ ಕಳೆದ 3-4 ತಿಂಗಳಿನಿಂದ ಕೂಡ ಸಿಎಂ ಕುರ್ಚಿ ವಿಚಾರ ತಾರಕಕ್ಕೇರ್ತಾ ಇದೆ. ಹೈಕಮಾಂಡ್ ಅಂಗಳಕ್ಕೂ ಹೋಗಿದ್ದಾಯ್ತು, ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದೂ ಆಯ್ತು, ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದೂ ಆಯ್ತು. ಆದ್ರೆ ಸಿಎಂ ಕುರ್ಚಿ ವಿಚಾರಕ್ಕೆ ಮಾತ್ರ ಇನ್ನೂ ಬ್ರೇಕ್ ಬಿದ್ದಿಲ್ಲ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ತಾರಕಕ್ಕೇರ್ತಾ ಇದ್ದಂತೆ ಡಿಕೆಶಿಗೆ ಸಿಎಂ ಸ್ಥಾನ ಸಿಗಬೇಕು ಅಂತ ಹೇಳಿ ಡಿಕೆಶಿ ಆಪ್ತರು ಈಗ ಪಟ್ಟನ ಹಿಡಿದಿದ್ದಾರೆ. ಹೈಕಮಾಂಡ್ ಇದ್ರ ಬಗ್ಗೆ ಬೇಗ ನಿರ್ಧಾರವನ್ನ ಮಾಡಲಿ ಅಂತ ಹೇಳಿ ಆಪ್ತರು ಹೇಳ್ತಾ ಇದ್ದಾರೆ. ಮೊನ್ನೆ ಮೈಸೂರಿಗೆ ರಾಹುಲ್ ಗಾಂಧಿ ಬಂದಂತಹ ಸಂದರ್ಭದಲ್ಲೂ ಕೂಡ ಸಿಎಂ ಹಾಗೆ ಡಿಸಿಎಂ ಪ್ರತ್ಯೇಕವಾಗಿ ಆ ರನ್ವೇನಲ್ಲೇ ಚರ್ಚೆಯನ್ನು ನಡೆಸಿದ್ರು. ಅದಾದ ಬಳಿಕ ಫುಲ್ ಸ್ಟಾಪ್ ಬೀಳುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇನ್ನೂ ಕೂಡ ಮುಂದುವರಿತಾ ಇರುವಂತದ್ದು ಇದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂತ ಹೇಳಿ ಡಿಕೆಶಿ ಆಪ್ತರು ಒತ್ತಾಯಿಸ್ತಾ ಇದ್ದಾರೆ. ಇನ್ನು ನಮ್ಮ ಪ್ರಯತ್ನ ಸಫಲ ಆಗುವ ಹೋಪ್ ಇದೆ, ಒಳ್ಳೆಯ ಸುದ್ದಿ ಸಿಗುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ನ್ಯೂಸ್ 18ಗೆ ಡಿಕೆಶಿ ಆಪ್ತ ಶಾಸಕ ರಂಗನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಸಭೆ ಆಗಬೇಕು, ಸಭೆ ಬಳಿಕ ಬಗೆಹರಿಯುತ್ತೆ. ಹೈಕಮಾಂಡ್ಗೂ ಡಿಕೆಶಿ ನೋವು ಅರ್ಥವಾಗಿದೆ. ಡಿಕೆಶಿ ಹೈಕಮಾಂಡ್ಗೆ ನಿಷ್ಠೆಯಾಗಿದ್ದಾರೆ. ನ್ಯೂಸ್ 18ಗೆ ಡಿಕೆಶಿ ಆಪ್ತ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟು ಸದ್ಯಕ್ಕಂತೂ ಬಗೆಹರಿಯುವಂತ ಒಂದು ಲಕ್ಷಣ ಕಂಡು ಬರ್ತಾ ಇಲ್ಲ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ, ಮಾತನಾಡ್ತೀನಿ. ಸರ್, ಡಿ.ಕೆ. ಸುರೇಶ್ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ ಸರ್, ತಾಳ್ಮೆಗೂ ಕೂಡ ಒಂದು ಅಂತ್ಯ ಇದೆ, ಅಧಿಕಾರ ಶಾಶ್ವತ ಅಲ್ಲ ಅಂತ ಹೇಳಿದ್ದಾರೆ. ನೀವು ಅದನ್ನು ಯಾವ ರೀತಿಯಾಗಿ ಅರ್ಥೈಸ್ಕೊಂತೀರಾ ಸರ್? ಅಫ್ಕೋರ್ಸ್, ಇವಾಗ ಒಂದು ಪಾರ್ಟಿಲಿ ನಿರಂತರವಾಗಿ ಹೋರಾಟ ಮಾಡಿ ಆ ಪೆಟ್ಟುಗಳೆಲ್ಲ ನುಂಗ್ಕೊಂಡು ನೋವೆಲ್ಲ ನುಂಗ್ಕೊಂಡು ಒಂದು ವ್ಯವಸ್ಥೆಯಲ್ಲಿದ್ದಾಗ ಆ ಮಾತುಗಳು ಸಹಜವಾಗಿ ಆ ನೋವು ಬರುತ್ತೆ. ಇವತ್ತು ಒಂದು ಮಾತು ನಮ್ಮ ಮುಖ್ಯಮಂತ್ರಿಗಳು ಸಾಹೇಬರು ಮಾತು ಕೊಟ್ಟಿದ್ದೇವೆ ಅನ್ನೋದನ್ನ ವಿಚಾರದಲ್ಲಿ ಎಲ್ಲರಿಗೂ ಗೊತ್ತಿರೋಂಥದನ್ನ ಆಚೆ ಎಲ್ಲರೂ ಮಾತನಾಡ್ತಾ ಇದ್ದಾರೆ. ಸೊ ಅದು ಹೈಕಮಾಂಡ್ ಅವರು ನಿರ್ಧಾರ ತೆಗೆದುಕೋಬೇಕು ಅನ್ನೋದನ್ನ ಎಲ್ಲರೂ ಹೇಳ್ತಿರೋಂಥದ್ದು ಕೇಳ್ಪಟ್ಟಿದ್ದೀರಿ. ಸೊ ಹಾಗಾಗಿ ಒಳ್ಳೆ ಸುದ್ದಿ ಬರುತ್ತೆ ಅಂತ ನಾವೆಲ್ಲ ಅಪೇಕ್ಷೆಯಲ್ಲಿದ್ದೇವೆ. ನಮ್ಮ ಮುಖ್ಯಮಂತ್ರಿ ಸಾಹೇಬರು ಯಾವತ್ತೂ ಮಾತು ತಪ್ಪೋರಲ್ಲ. ಸೊ ಹಾಗಾಗಿ ಒಂದು ಸಭೆ ಆಗಬೇಕು, ಹೈಕಮಾಂಡರು ಕರೆದು ಆ ಸಭೆ ನಂತರ ತೀರ್ಮಾನ ತೆಗೆದುಕೋತಾರೆ ಅಂತ ಅನ್ಕೋತೀನಿ. ಡಿ.ಕೆ. ಶಿವಕುಮಾರ್ ತಿಂದಿರೋ ಪೆಟ್ಟು ನೋವುಗಳು ಹೈಕಮಾಂಡ್ಗೆ ಯಾಕೆ ಅರ್ಥ ಆಗ್ತಾ ಇಲ್ವಾ ಅಂತ ಸರ್? ಎಲ್ಲ ಅರ್ಥ ಆಗಿದೆ. ಹೈಕಮಾಂಡರು ನಮ್ಗೆಲ್ಲರಿಗೂ ಹೇಳಿದ್ದಾರೆ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೋತಾರೆ ಅಂತ. ಆ ಕಾರಣಕ್ಕೋಸ್ಕರ ನಾವೆಲ್ಲ ತಾಳ್ಮೆಯಲ್ಲಿ ಅದನ್ನು ಕಾಯ್ತಾ ಇದ್ದೇವೆ. ಸರ್, ಈಗ ನಿಮ್ಮ ಕಾಂಗ್ರೆಸ್ನಲ್ಲೇ ಕೆಪಿಸಿಸಿ ಪಡಸಲೆಯಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಸರ್. ದೇವೇಗೌಡರು, ಅಮಿತ್ ಶಾ ಅಂತವ್ರನ್ನೇ ಫೇಸ್ ಮಾಡಿದಂತ ಡಿ.ಕೆ. ಶಿವಕುಮಾರ್ ಅವರು ಈ ನಾಯಕತ್ವ ವಿಚಾರದಲ್ಲಿ ಇಷ್ಟೊಂದು ಸ್ಮೂತ್ ಆದ್ರಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅದೇ ನಮ್ಮ ಸಾಹೇಬ್ರ ಪಕ್ಷನಿಷ್ಠೆಯ ಸ್ಟ್ರೆಂತ್, ಶಕ್ತಿ. ಅದು ನಾವೆಲ್ಲ ಸಂತೋಷ ಪಡಬೇಕು. ಅವರೊಂದು ಮಾದರಿ, ಅವರು ನಾಯಕರಾಗಿ ಯಾವ ಗುಣ ಇರಬೇಕು ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಸಾಹೇಬರು ಎಲ್ಲ ಕಾರ್ಯಕರ್ತರಿಗೆ ತೋರಿಸ್ಕೊಟ್ಟಿದ್ದಾರೆ. ಸರ್, ಈಗ ಇವರು ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಒಂದು ಮಾತು ಹೇಳಿದ್ರು ಸರ್, ಈಗ ಹೈಕಮಾಂಡ್ ಈ ರೀತಿ ಗೊಂದಲದಲ್ಲಿ ಇಡೋದು ಸೂಕ್ತ ಅಲ್ಲ. ಒಂದು ಮಾಡ್ತೀವಿ ಅಂತ ಹೇಳ್ಬೇಕು, ಇಲ್ಲ ಮಾಡಲ್ಲ ಅಂತ ಹೇಳ್ಬೇಕು, ಎರಡರೊಳಗೆ ಒಂದು ಕ್ಲಾರಿಟಿ ಕೊಡಬೇಕು. ಹೈಕಮಾಂಡ್ ಈ ಗೊಂದಲದಲ್ಲಿ ಇಡೋದ್ರಿಂದ ಪಕ್ಷದ ಆದ್ಮೇಲೆ ಮತ್ತೆ ಆಡಳಿತಾತ್ಮಕವಾಗಿ ಪರಿಣಾಮ ಬೀರುತ್ತೆ ಅಂತ. ಅದೆಲ್ಲ ನಾನು ಮಾಧ್ಯಮದ ಮೂಲಕ ನಮ್ಮ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಹೋಗಬಾರ್ದು. ನನ್ನ ಏನು ಮನಸ್ಸಲ್ಲಿದೆ ನಾವು ಹೈಕಮಾಂಡ್ಗಳಲ್ಲಿ ಮತ್ತು ಹಿರಿಕರಲ್ಲಿ ವ್ಯಕ್ತಪಡಿಸ್ತೇವೆ ಅಂತ ಹೇಳಬಲ್ಲೆ ನಾನು. ಎಲ್ಲರಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ದಿನಗಳು ಬರುತ್ತೆ ಅಂತ ಹೇಳಬಲ್ಲೆ ನಾನು. ಇದಿಷ್ಟು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ರವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಡಿಕೆಶಿ ಸುಮ್ನಿರ್ರಿ ಅಂದ್ರೂ ಇರ್ತಿಲ್ಲ ಆಪ್ತ ಶಾಸಕರು. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಡಿಕೆಶಿ ಬಣ ಈಗ ಬೇಸರವನ್ನ ವ್ಯಕ್ತಪಡಿಸ್ತಾ ಇದೆ. ಡಿಕೆಶಿನ ಸಿಎಂ ಮಾಡ್ತಾರಾ ಇಲ್ವಾ ಅಂತ ಹೇಳಬೇಕು ಹೈಕಮಾಂಡ್ ಅಂತ ಹೇಳಿ ನ್ಯೂಸ್ 18ಗೆ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಿಂದ ಡಿಕೆಶಿ ಬರಿಗೈನಲ್ಲಿ ವಾಪಸ್ ಬಂದಿಲ್ಲ. ಖರ್ಗೆ ಕೆಸಿವಿಯನ್ನ ಭೇಟಿಯಾಗಿ ಮಾತನಾಡಿದ್ದಾರೆ. ತೀರ್ಮಾನ ಮಾಡದಿದ್ರೆ ಪಕ್ಷ ಆಡಳಿತದ ಮೇಲೆ ಇದು ಪರಿಣಾಮ ಬೀರುತ್ತೆ. ಹೈಕಮಾಂಡ್ ಅಂತಿಮವಾದ ತೀರ್ಮಾನ ಮಾಡಬೇಕು. ಹೈಕಮಾಂಡ್ಗೆ ಮಾಗಡಿ ಶಾಸಕ ಬಾಲಕೃಷ್ಣ ಒತ್ತಾಯಿಸಿದ್ದಾರೆ. ಇನ್ನು ಬಾಲಕೃಷ್ಣ ಅವರನ್ನ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟು ಸದ್ಯಕ್ಕೆ ಬಗೆಹರುವಂತಹ ಒಂದು ಲಕ್ಷಣಗಳು ಕಂಡುಬರ್ತಾ ಇಲ್ಲ.
ಮತ್ತೊಂದ್ ಕಡೆಯಾಗಿ ಇದೀಗ ಡಿ ಕೆ ಬ್ರದರ್ಸ್ ಅವರು ತಾಳ್ಮೆಯ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಹಾಗೂ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಇದ್ದಾರೆ, ಮಾತನಾಡ್ತೀನಿ ಸರ್. ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು, ಹೈಕಮಾಂಡ್ ನಾಯಕರು ಭೇಟಿ ಆಗಿಲ್ಲ, 3 ದಿವಸ ಇದ್ರು, ವಾಪಸ್ ಬಂದ್ರು ಬರಿಗೈಯಲ್ಲಿ. ಏನೋ ಬರಿಗೈಲೇನು ವಾಪಸ್ ಬಂದಿಲ್ಲ, ಮಾತಾಡಿದ್ದಾರೆ, ಚರ್ಚೆ ಆಗಿದೆ. ವೇಣುಗೋಪಾಲ್ ಅವರು ಅವ್ರನ್ನೆಲ್ಲ ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಭೇಟಿ ಮಾಡೋಕ್ಕಾಗಿಲ್ಲ. ಇನ್ನೇನು ಶೀಘ್ರದಲ್ಲೇ ಏನೋ ಒಂದು ತೀರ್ಮಾನ ಆಗ್ಬೋದು ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡಿದ್ದೀವಿ. ನೀವೇನೋ ಆಶಾಭಾವನೆ ಇಟ್ಕೊಂಡಿದ್ದೀರಾ? ಅವ್ರ ಸಹೋದರ ಡಿ ಕೆ ಸುರೇಶ್ ಅವರು ನಿನ್ನೆ ಫುಲ್ ಅಸಮಾಧಾನ ವ್ಯಕ್ತಪಡಿಸೋರೆ, ತಾಳ್ಮೆಗೂ ಒಂದು ಅಂತ್ಯ ಇದೆ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ. ಗೊತ್ತಿಲ್ಲ ಅವ್ರು ಯಾವ ಅರ್ಥದಲ್ಲಿ ಹೇಳವ್ರೆ ಅಂತೇಳಿ ನಾವು ಇವತ್ತು ಭೇಟಿ ಮಾಡ್ತಾ ಇದ್ದೀವಿ, ಅವ್ರು ಚರ್ಚೆ ಮಾಡ್ತೀವಿ. ಸರ್, ಏನಾದರೂ ಡಿ ಕೆ ಶಿವಕುಮಾರ್ ಅವರು ತಮ್ಗೇನೋ ಹೇಳಿದಾರ ಸರ್? ಏನಾದರೂ ಹೈಕಮಾಂಡ್ ಈ ರೀತಿ ಭರವಸೆ ಕೊಡ್ತು ಆ ಥರದ್ದು ಅಂತ? ಅಲ್ಲ, ಹಿಂದೆ ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಅವ್ರು ಹೇಳಿರ್ತಕ್ಕಂಥ ವಿಚಾರ ಅಲ್ಲ, ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. 2.5 ವರ್ಷ ಆದಮೇಲೆ ನನಗೆ ಮಾಡ್ತಾರೆ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಮಾಧ್ಯಮ ಮುಂದೆನೇ ಹೇಳಿದಾರಲ್ಲ. ಅದರಿಂದ ಅದು ಒಂದು ಇತ್ಯರ್ಥ ಆಗಬೇಕು. ನಮ್ಮ ಉದ್ದೇಶ ಏನು ಅಂತಂದರೆ ಈ ಗೊಂದಲಕ್ಕೆ ಒಂದು ಅಂತ್ಯ ಆಡಬೇಕು. ಈಗ ಆಗಿದ್ರೆ ಆಗಿದೆ, ಮಾಡಿದ್ರೆ ಮಾಡ್ತೀವಿ, ಇಲ್ಲ ಮಾಡೋಕ್ಕಾಗಲ್ಲ. ಎರಡರಲ್ಲಿ ಒಂದಾರು ಹೇಳ್ಬೇಕಲ್ವಾ? ಇಲ್ದರೆ ಸುಮ್ಮನೆ ಇದು ಕಾನ್ಸ್ಟಿಟ್ಯೂನ್ಸಿಗೆ ಹೋದಾಗ ನಮಗೂ ಕೇಳ್ತಾರೆ, ಅಲ್ಲೂ ನಮಗೆ ಗೊಂದಲ, ಎಲ್ಲೋದ್ರೂ ಗೊಂದಲ ಐತೆ. ಈ ಗೊಂದಲಕ್ಕೆ ಒಂದು ಅಂತಿಮವಾದಂಥ ಅಂತ್ಯವನ್ನ ಹೈಕಮಾಂಡ್ ಆಡಬೇಕು ಅಂತೇಳಿ ನಾವು ಅವರಲ್ಲಿ ಮನವಿ ಮಾಡ್ತೀವಿ. ನೀವು ಹೇಳ್ತಾ ಇದ್ದೀರಾ, ಆ ಕಡೆ ಸಿದ್ದರಾಮಯ್ಯನವ್ರ ಬಣದ ಶಾಸಕರುಗಳು ಒತ್ತಾಯ ಮಾಡ್ತಾ ಇದ್ದಾರೆ, ಏನಾದರೂ ಒಂದು ಕ್ಲಾರಿಟಿ ಕೊಡಿ ಅಂತ. ಯಾಕೆ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ವೀಕ್ ಆಯ್ತಾ, ಅಥವಾ ಹೈಕಮಾಂಡ್ ಯಾಕೆ ಸರ್ ಇಂಥ ಅಗ್ಗಜ್ಜಗ್ಗಾಟದಲ್ಲಿ ತೊಡಗಿರೋದು ಅಂತ? ಇಲ್ಲ, ಅದೆಲ್ಲ ಆ ಥರ ಗೀಕು ಅಂತೇನಿಲ್ಲ. ಸ್ವಲ್ಪ ಈ ನರೇಗಾ ಗಿರೇಗಾ ವಿಚಾರಗಳು ಅವು ಇವು ಎಲ್ಲ ಚರ್ಚೆ ಆಯ್ತಾ ಇರೋದ್ರಿಂದ ಸ್ವಲ್ಪ ನಿಧಾನ ಆಗಿದೆ. ತೀರ್ಮಾನ ತಗೊಂತಾರೆ, ವೀಕ್ ಏನಿಲ್ಲ. ಇಲ್ಲಿ ಯಾವ ಬಣ ಅಂತಕ್ಕಂಥದ್ದಿಲ್ಲ. ಇಲ್ಲಿ ನಾವು ಸಿದ್ದರಾಮಯ್ಯವ್ರ ಹತ್ರನೂ ಚೆನ್ನಾಗಿದ್ದೀವಿ, ಡಿ ಕೆ ಶಿವಕುಮಾರ್ ಅವ್ರ ಹತ್ರನೂ ಚೆನ್ನಾಗಿದ್ದೀವಿ. ಆದರೆ ನಾವು ನಮ್ಮ ಜಿಲ್ಲೆಯವರು, ನಮ್ಮ ಜಿಲ್ಲೆ ನಾಯಕರು ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಮತ್ತು ಅಭಿಪ್ರಾಯ. ಜೊತೆಗೆ ಏನಪ್ಪ ಅಂತಂದರೆ ಈ ಹೈಕಮಾಂಡ್ ಒಂದು ಇದು ಇತಿಶ್ರೀ ಆಡ್ಬೇಕು. ಇದಕ್ಕೆ ಮಾಡ್ತೀರಾ ಇಲ್ವಾ? ಮಾಡೋಕ್ಕಾಗಲ್ಲಪ್ಪ, ಕೆಲಸ ಮಾಡ್ಕೊಂಡು ಹೋಗಿ ನೋಡೋಣ ಮುಂದೆ ಅಂತ ಹೇಳ್ಬೇಕು. ಏನಾರು ಒಂದು ಹೇಳ್ಬೇಕಲ್ಲ ಹೈಕಮಾಂಡು. ಏನು ಹೇಳ್ದೇನೆ ಸುಮ್ಮನೆ ಈ ಗೊಂದಲದಲ್ಲಿ ಇರ್ತಕ್ಕಂಥ ಸೂಕ್ತ ಅಲ್ಲ. ತೀರ್ಮಾನ ಆಗಿದೆಯಾ ಇಲ್ವಾ? ತೀರ್ಮಾನ ಆಗಿತ್ತು ಅಂದ್ರೆ ಆಗಿತ್ತು, ಆಗಿಲ್ಲ ಅಂದ್ರೆ ಆಗಿಲ್ಲ. ಏನೋ ಒಂದು ಹೇಳಲಿ ಅಂತ ನಮ್ಮ ಅಭಿಪ್ರಾಯ. ಈ ವಿಚಾರವಾಗಿ ಏನಾದರೂ ಹೈಕಮಾಂಡ್ ಗಮನ ಸೆಳೆಯುವಂತ ನಿಟ್ಟಲ್ಲಿ ತಾವೇನಾದ್ರು ದೆಹಲಿಗೆ ಹೋಗ್ತೀರಾ, ಮತ್ತೆ ಶಾಸಕರು ನಿಯೋಗ ಕರ್ಕೊಂಡು ಹೋಗೋದು ಅಥವಾ ಶಾಸಕರ ಜೊತೆ ಚರ್ಚೆ ಮಾಡುವಂಥದ್ದು ಏನಾದರೂ ಮಾಡ್ತೀರಾ ಸರ್? ಇಲ್ಲ, ಸದ್ಯಕ್ಕೆ ಅಂತ ವಾತಾವರಣ ನಿರ್ಮಾಣ ಆಗಿಲ್ಲ. ನೋಡೋಣ, ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಏನೋ ಒಂದು ಅಂತಿಮವಾದಂಥ ತೆರೆ ಎಳಿತಾರೆ ಅಂತಕ್ಕಂಥ ಭಾವನೆ ಇದೆ. ಸರ್, ಡಿ ಕೆ ಶಿವಕುಮಾರ್ ಅವರು ನೋಡಿ ಪಕ್ಷದಲ್ಲಿ ಹಿರಿತನ ಇದೆ, ಕೆಪಿಸಿಸಿ ಅಧ್ಯಕ್ಷರು, ಅವ್ರಿಗೆ ಎಲ್ಲೋ ಒಂದು ಕಡೆ ಅಪಾಯಿಂಟ್ಮೆಂಟ್, ರಾಹುಲ್ ಗಾಂಧಿ ಅವರು ಪ್ರತ್ಯೇಕ ಭೇಟಿಗೆ ಅವಕಾಶ ಸಿಗದೇ ಇರೋದು ಕೂಡ ನಿಮ್ಮ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಚರ್ಚೆ ಆಗ್ತಾ ಇದೆ ಸರ್. ಇಲ್ಲ, ಆ ಥರ ಏನಿಲ್ಲ. ರಾಹುಲ್ ಗಾಂಧಿ ಅವರು ಸಾಮಾನ್ಯವಾಗಿ ಭೇಟಿ ಆಗ್ತಾರೆ. ಅದು ಸ್ವಲ್ಪ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಆಗಿಲ್ಲ ಅಷ್ಟೇ. ಭೇಟಿ ಆಗ್ತಾರೆ, ಅದ್ರ ಬಗ್ಗೆ ಏನಿಲ್ಲ. ಬಟ್ ವೇಣುಗೋಪಾಲ್ ಅವರೆಲ್ಲ ಚರ್ಚೆ ಮಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಖರ್ಗೆ ಸಾಹೇಬರು, ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರೆಲ್ಲ ಚರ್ಚೆ ಮಾಡಿದ್ದಾರೆ. ಸೊ ಇದಿಷ್ಟು ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.